ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದ್ದು ಅರೆಹಳ್ಳಿ ಮಾರ್ಗ ಆನುಘಟ್ಟ ರಸ್ತೆಯ ಮಾಲಹಳ್ಳಿ ಬಳಿ ಭೂಕುಸಿತ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಬೇಲೂರು ತಾಲೂಕಿನಾದ್ಯಂತ ಮಳೆಯ ಅಬ್ಬರ ತೀವ್ರಗೊಂಡಿದ್ದು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ತಾಲೂಕಿನ ಹಲವು ಪ್ರದೇಶಗಳಲ್ಲಿ ಭಾರೀ ಮಳೆ ಸುರಿಯುತ್ತಿದ್ದು ಮಳೆಯಿಂದಾಗಿ ವಾಹನ ಸವಾರರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕೆಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಿದ್ದು ಕತ್ತಲೆಯಲ್ಲಿ ಇರುವಂತಾಗಿದೆ. ಜಿಲ್ಲಾಡಳಿತದಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದ್ದು ಸಾರ್ವಜನಿಕರಿಗೆ ಅಗತ್ಯ ಇರುವಲ್ಲಿ ಮನೆಯಿಂದ ಹೊರಬರದಂತೆ ಸೂಚನೆ ನೀಡಲಾಗಿದೆ. ಮಲೆನಾಡು ಭಾಗದ ಅರೆಹಳ್ಳಿ, ಬಿಕ್ಕೋಡು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಅರೆಹಳ್ಳಿ ಸಮೀಪದ ಆನುಘಟ್ಟ ರಸ್ತೆಯಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯ ವೈಜ್ಞಾನಿಕ ಕಾಮಗಾರಿಯಿಂದಾಗಿ ರಸ್ತೆಯ ಎರಡು ಬದಿಯಲ್ಲೂ ಭೂಕುಸಿತ ಉಂಟಾಗಿ ಕಂದಕ ಏರ್ಪಟ್ಟಿದ್ದು ವಾಹನ ಸವಾರರು ಕೆಸರು ರಸ್ತೆಯಲ್ಲಿ ಗುಂಡಿ ತಪ್ಪಿಸಲು ಹರಸಾಹಸ ಪಡುವಂತಾಗಿದೆ. ಇನ್ನು ಈ ಬಗ್ಗೆ ಚಂದ್ರ ಸುಬ್ರಹ್ಮಣ್ಯ ಹಾಗೂ ಹರೀಶ್ ಮಾತನಾಡಿ, ಜಲ್ ಜೀವನ್ ಮಿಷನ್ ಯೋಜನೆಯ ಕಾಮಗಾರಿಯನ್ನ ವೈಜ್ಞಾನಿಕವಾಗಿ ಮಾಡಲಾಗಿದ್ದು ಗುತ್ತಿಗೆದಾರರು ಕೆಲಸವನ್ನ ಪೂರ್ಣಗೊಳಿಸದೆ ನಾಪತ್ತೆಯಾಗಿದ್ದಾರೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ರಸ್ತೆಯ ಎರಡು ಬದಿಯಲ್ಲೂ ಬೃಹದಾಕಾರವಾದ ಗುಂಡಿಯಾಗಿದ್ದು ಇದನ್ನು ತಿಳಿಯದೆ ಕೆಲವು ವಾಹನ ಸವಾರರು ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾರೆ. ಅಪಘಾತ ಸಂಭವಿಸುತ್ತಿರುವುದನ್ನು ನೋಡಲಾಗದೆ ನಾವೇ ನಮ್ಮ ಸ್ವಂತ ಖರ್ಚಿನಲ್ಲಿ ತಕ್ಕ ಮಟ್ಟಿಗೆ ರಸ್ತೆ ಮಾಡಿದ್ದೇವೆ, ಇಷ್ಟಾದರೂ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಹರಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು JJM ಅವರು ಬಂದ್ಬಿಟ್ಟು ಇಲ್ಲಿ ರೋಡ್ ಎಲ್ಲ ಇದು ಮಾಡಿಬಿಟ್ಟು ಪೈಪೆಲ್ಲ ಹಾಕೋಗಿದ್ದಾರೆ, ಗುಂಡಿ ಮುಚ್ಚಿಲ್ಲ. ಅದರಿಂದ ಗಾಡಿ ಓಡಾಡೋಕ್ಕೆ ಕಿರು ಆಗಿದೆ ಜಾಗ, ರೋಡು, ರಸ್ತೆ. ಇಲ್ಲಿಂದ ಭಾರಿ ತೊಂದರೆ ಆಗಿದೆ. ದೊಡ್ಡ ಗಾಡಿ ಎಲ್ಲ ಬಂದು ಅನಾಹುತ ಆಗುತ್ತೆ. ಅವರ ಜ್ಞಾನನೇ ಇಲ್ಲ, ಏನು ಮಾಡೋದು. ಅದು ನಾವು ಇಲ್ಲಿ ಸ್ವಲ್ಪ ಇದ್ದಿದ್ದೆಲ್ಲ ನಾವು ಸ್ವಲ್ಪ ಇದು ಮಾಡಿದ್ದೀವಿ. ರೋಡ್ ಹಾಳಾಗಿತ್ತು, ನಾವೆಲ್ಲ ಸರಿ ಮಾಡಿದ್ದೀವಿ. ಆದ್ರೂ ಭಾರಿ ಅಪಾಯ, ಇಲ್ಲಿ ಭಾರಿ ಅಪಾಯ ಇದೆ. ಬರ್ತಾರೆ ಹೋಗ್ತಾರೆ. ಈ ರಸ್ತೆಯಲ್ಲಿ ದಾರಿ ಎಲ್ಲದು ಯಾರು ಬರಲ್ಲ, ಹಿಂಗೆ ಹೋಗ್ತಾರೆ ಬರ್ತಾರೆ. ಯಾರನ್ನು ಅದು ಗುರುತಿಸೇ ಇಲ್ಲ, ಸೀದಾ ಹೋಗ್ತಾರೆ. ಗುರುತಿಸ್ಬೇಕು, ಏನು ಆಗಿದೆ, ಯಾರಿಗಾರು ತೊಂದರೆ ಆಗುತ್ತೆ, ಅಪಾಯ ಆಗುತ್ತೆ. ಆಮೇಲೆ ಅದು ಒಂದೇ ಧರ್ಮಸ್ಥಳ, ಬೆಂಗಳೂರು ರೋಡ್ ಮ್ಯಾಪ್ ಇಲ್ಲಿ ಹಾಕ್ಕೊಡ್ತಾರೆ. ಧರ್ಮಸ್ಥಳ ಅಲ್ಲಿಗೆ ಹೋಗ್ರಿ, ಇಲ್ಲಿ ಬರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಈ ಗುಂಡಿ ಬಿಡೋದು ಬಿದ್ದೋದಕ್ಕಂತ ನೋಡಿ ನಮ್ಮ ಕೈಯಿಂದ